ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಚಿಂತನೆಯ ವಿಷಯ ಗುರುಲಿಂಗ, ಜಂಗಮ ಮತ್ತು ಪ್ರಸಾದ ಎಂಬ 4 ಪ್ರಮುಖವಾದಂಥ ತತ್ವಗಳು ಬಸವ ಧರ್ಮದ ಒಂದು ಆಧಾರ ಸ್ತಂಭಗಳು ಅಂತಲೇ ಹೇಳಬಹುದು. ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಈ 4 ತತ್ವಗಳು, ಗುರುಲಿಂಗ, ಜಂಗಮ, ಪ್ರಸಾದ ಎಂಬ 4 ತತ್ವಗಳು ಬಸವಣ್ಣನವರಿಗೂ ಪೂರ್ವದಲ್ಲಿ ಸ್ಥಾವರವನ್ನು ಪ್ರತಿನಿಧಿಸುವಂಥ ಒಂದು ವಿಚಾರಗಳಾಗಿದ್ವು. ಸ್ಥಾವರ ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ಬದಲಾವಣೆಗೆ ಅವಕಾಶವಿಲ್ಲದಂಥ, ಎಲ್ಲರಿಗೂ ಒಂದೇ ರೀತಿಯಾದಂಥ ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗೆ ಸ್ಥಾವರವಾದ ಅಂತ ಕರೀತಾರೆ. ಗುರು ಯಾವಾಗಲೂ ಗುರು, ಜಂಗಮ ಅಂತಕ್ಕಂಥವನು ಯಾವಾಗಲೂ ಜಂಗಮ, ಭಕ್ತ ಯಾವಾಗಲೂ ಭಕ್ತ ಅಂತಕ್ಕಂಥ ಒಂದು ಸ್ಥಿತಿಗೆ ಅಲ್ಲಿ ಸ್ಥಾವರವಾದ ಅಂತ ಕರೀತಾ ಇದ್ದಾರೆ. ಗುರು ಬಸವಣ್ಣನವರು ಈ ವಾದವನ್ನ ಒಪ್ಪದೆ ಅವರು ಎಲ್ಲದರಲ್ಲಿಯೂ ಕೂಡ ಜಂಗಮ ತತ್ವವನ್ನ ಪ್ರತಿಪಾದಿಸಲಿಕ್ಕೆ ಹೊರಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಾವು ನೋಡಿದಾಗ ಗುರು ಬಸವಣ್ಣನವರು ಈ 4 ಕೂಡ ತಾತ್ವಿಕ ವಿಚಾರಗಳನ್ನಾಗಿ ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಇವು 4 ಕೂಡ ತತ್ವಗಳು ಅಂತ ಕರೆಸ್ಕೊಳ್ತಾ ಇದ್ದಾವೆ. ಗುರು ತತ್ವ, ಲಿಂಗ ತತ್ವ, ಜಂಗಮ ತತ್ವ ಹಾಗೂ ಪ್ರಸಾದ ತತ್ವ ಅಂತ ತತ್ವಗಳಾಗಿ ಪರಿವರ್ತನೆ ಹೊಂದುತ್ತಾ ಇದ್ದಾವೆ ಬಸವಣ್ಣನವರ ಕಾಲದಲ್ಲಿ. ಹಾಗಾದ್ರೆ ಈ ತತ್ವದಲ್ಲಿ ಮತ್ತೆ ಬಸವಣ್ಣನವರು ಏನನ್ನ ಸಾಧಿಸಿದ್ರು, ಏನನ್ನ ಕೊಟ್ಟರು ಅಂತಕ್ಕಂಥ ವಿಚಾರ ನಮಗೆ ಅತ್ಯಂತ ಬಹಳ ಮುಖ್ಯವಾಗ್ತಾ ಇದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಗುರು ಅಂತಕ್ಕಂಥ ವಿಚಾರ. ಗುರು ಒಬ್ಬ ವ್ಯಕ್ತಿಯೂ ಆಗಬಹುದು, ಗುರು ಎನ್ನುವುದು ಒಂದು ವ್ಯಕ್ತಿ ಆಗಬಹುದು, ಒಂದು ಸನ್ನಿವೇಶ ಆಗಬಹುದು, ಅಥವಾ ಪ್ರಕೃತಿಯೇ ಆಗಬಹುದು. ಪ್ರಕೃತಿ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಪರಿಸರ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಯಾರು ಬೇಕಾದ್ರೂ ಆಗ್ಬೋದು. ಅವೆಲ್ಲವನ್ನ ನೋಡಿದಾಗ ಒಂದು ಜ್ಞಾನ ನಮ್ಮಲ್ಲಿ ಅಂಕುರವಾದ್ರೆ ಅದು ಕೂಡ ಗುರು. ಹೀಗೆ ಈ ತತ್ವಗಳ ಮೂಲಕ ಜ್ಞಾನವನ್ನ ಗ್ರಹಿಸಿದಂಥ ಒಬ್ಬ ಸಾಧಕ ಜೀವಿ ತನ್ನ ಅಂತರಂಗದಲ್ಲಿ ಪ್ರಜ್ಞೆಯನ್ನ ವಿಕಾಸ ಮಾಡ್ಕೊಳ್ತಾ ಇದ್ದಾನೆ. ಹೀಗೆ ವಿಕಾಸವಾಗುವ ಪ್ರಜ್ಞೆಗೂ ಕೂಡ ಗುರು ಅಂತ ಕರೀತಾ ಇದ್ದಾರೆ. ಇಲ್ಲಿ ಗುರು ತತ್ವ ಹೊರಗಿನ ಒಂದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುರು ಆಯಿತು, ಒಳಗೆ ವಿಕಾಸವಾಗ್ತಕ್ಕಂಥ ಒಂದು ಜ್ಞಾನವೂ ಕೂಡ ಗುರುವಾಯಿತು. ಹೀಗೆ ವಿಕಾಸವಾದಂಥ ಜ್ಞಾನದಿಂದ ಇರ್ತಕ್ಕಂಥ ಈ ದೇಹವೂ ಕೂಡ ತನು ಅಂತ ಏನ್ ಕರಿತಾ ಇದ್ದೀವಿ, ಈ ತನುವು ಕೂಡ ಗುರು ಅಂತ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಕಾಯ ಗುರು, ಪ್ರಾಣಲಿಂಗ, ಜ್ಞಾನ ಜಂಗಮ ಅಂತ ಒಂದು ವಚನದಲ್ಲಿ ಒಂದು ಸಾಲಿದು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕಾಯವೂ ಕೂಡ ಗುರು ಅಂತ. ಹೀಗೆ ಬಸವಣ್ಣನವರು ಏನ್ ಮಾಡಿದ್ರು ಅಂತಂದ್ರೆ ಈ ವಿಚಾರಗಳನ್ನ ಒಂದು ಸ್ಥಾವರವನ್ನಾಗಿಸದೆ ಸಾಧಕನ ಅಂತರಂಗದ ಪ್ರಜ್ಞೆ ಯಾವ ರೀತಿ ವಿಕಾಸ ಆಗುತ್ತೆ, ಆ ವಿಕಾಸದ ಒಂದು ಮಟ್ಟಕ್ಕೆ ಇವುಗಳನ್ನ ಅರಿಯಬಹುದು, ಅದನ್ನ ಅಳವಡಿಸಿಕೊಳ್ಬಹುದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಜಂಗಮವಾಗಿಸಿ ಕೊಟ್ಟಿದ್ದಾರೆ ಗುರು ಬಸವಣ್ಣನವರು. ಇದು ಗುರುವಿನ ವಿಚಾರ. ಆದ್ರೆ ಇನ್ನು ಲಿಂಗದ ವಿಚಾರ ಏನು ಅಂತಂದ್ರೆ, ಇಲ್ಲಿ ಲಿಂಗ ಅಂತಂದ್ರೆ ಏನು? ಒಂದು ಗುರುವಿನಿಂದ ಪಡೆದಂತ ಇಷ್ಟಲಿಂಗವನ್ನ ದೀಕ್ಷಾ ಸಂಸ್ಕಾರವನ್ನ ಪಡೆದುಕೊಳ್ತಾ ಇದ್ದೀವಿ. ಗುರುವಿನಿಂದ ಯಾರು ಇಷ್ಟಲಿಂಗವನ್ನ ಧಾರಣೆ ಮಾಡ್ಕೊಂಡಿರ್ತಾರೋ, ಮೊದಲು ದೀಕ್ಷೆಯನ್ನು ಪಡೆದುಕೊಂಡಿರ್ತಾರೋ ಅಂಥ ಗುರುವಿನಿಂದ ನಾವು ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ಪಡಿತಾ ಇದ್ದೀವಿ. ಒಂದು ಜ್ಯೋತಿ ಮತ್ತೊಂದು ಜ್ಯೋತಿಯನ್ನ ಮುಟ್ಟಿದ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ಮತ್ತೆ ದೀಕ್ಷಾ ಸಂಸ್ಕಾರವನ್ನ ಒಬ್ಬ ವ್ಯಕ್ತಿ ಸಾಧಕ ಜೀವಿ ಪಡೆದುಕೊಳ್ತಾ ಇದ್ದಾನೆ. ಹೀಗೆ ಪಡೆದುಕೊಂಡ ನಂತರದಲ್ಲಿ ಇದು ಸ್ಥಾವರ ಅಂಗದ ಮೇಲೆ ಧರಿಸಿರ್ತಕ್ಕಂಥದ್ದು ಇಷ್ಟಲಿಂಗ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಇಷ್ಟಲಿಂಗ ಒಂದು ಲಿಂಗ ಅಂತ ಅನ್ನಿಸ್ಕೊಂಡ್ರು ಕೂಡ ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಇಷ್ಟ, ಪ್ರಾಣ, ಭಾವಲಿಂಗ ಅಂತ ಇದು 3 ಭಾಗವಾಗಿ ನಮಗೆ ಸಾಧನೆಯ ಅನುಕೂಲಕ್ಕೋಸ್ಕರ, ಒಂದೇ ಲಿಂಗ ಇರೋದು ಆದ್ರೆ ಸಾಧನೆಯ ಅನುಕೂಲಕ್ಕೋಸ್ಕರ ಇದನ್ನ 3 ಭಾಗವಾಗಿ 3 ಹಂತಗಳಾಗಿ ನಾವು ನೋಡಬಹುದು. ಇಷ್ಟಲಿಂಗ ಅಂತಂದ್ರೆ ಏನು ಅಂದ್ರೆ ಸಾಧಕನ ತನುವೇ ಇಷ್ಟಲಿಂಗ. ಯಾವಾಗ ಸತ್ಯ ಸದಾಚಾರಗಳಿಂದ ಈ ದೇಹ ಮನುಷ್ಯ ನಡ್ಕೊಳ್ತಾ ಇರ್ತಾನೆ ಆಗ ಆತನ ತನುವೇ ಇಷ್ಟಲಿಂಗ, ಸ್ಥೂಲ ತನುವೇ ಇಷ್ಟಲಿಂಗ. ಆತನ ಸೂಕ್ಷ್ಮ ತನುವೇ ಅಂದ್ರೆ ಪ್ರಾಣವೇ ಪ್ರಾಣಲಿಂಗ. ಆತನ ಕಾರಣತನು ಅಂತ ಇರುತ್ತೆ ಒಳಗಡೆ, ಅದು ಭಾವ, ಆ ಭಾವವೇ ಭಾವಲಿಂಗ ಅಂತ. ಹೀಗೆ ಅದು ಮತ್ತೆ ಒಂದಿದ್ದದ್ದು 3 ಆಗುತ್ತೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ. ಇದಿಷ್ಟಾದ ಮೇಲೆ ಮತ್ತೆ ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ಒಂದು ಮೂಗು ಸುವಾಸನೆಯನ್ನ, ಒಳ್ಳೆಯ ವಾಸನೆಯನ್ನ ಮಾತ್ರ ಗ್ರಹಿಸ್ಲಿಕ್ಕೆ, ಅಂದ್ರೆ ನಾವು ಆ ರೀತಿ ತರಬೇತಿ ಕೊಟ್ಟಿದ್ದೀವಿ. ನಮ್ಮ ಮನಸ್ಸು ಸುವಾಸನೆಯನ್ನ ಮಾತ್ರ ಗ್ರಹಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ಮೂಗುವಿಗೆ ಆಚಾರಲಿಂಗ ಅಂತ ಕರೀತಾ ಇದ್ದಾರೆ.
ಮೂಗು ಆಚಾರಲಿಂಗವಾಗ್ತಾ ಇದೆ. ಕಣ್ಣು ಒಳ್ಳೆಯ ದೃಷ್ಟಿಯನ್ನ ನೋಡ್ಲಿಕ್ಕೆ ಮಾತ್ರ ಉಪಯೋಗಿಸಿದ್ರೆ ಆಗ ಕಣ್ಣು ಶಿವಲಿಂಗ ಅಂತ ಕರೆಸ್ಕೊಳ್ಳುತ್ತೆ. ಕಿವಿ ಒಳ್ಳೆಯ ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಮಾತ್ರ ಉಪಯೋಗಿಸಿದ್ರೆ ಆಗ ಅದು ಪ್ರಸಾದ ಲಿಂಗ ಅನ್ನಿಸ್ಕೊಳ್ಳುತ್ತೆ. ನಾಲಿಗೆ ಒಳ್ಳೆಯ ರುಚಿಯನ್ನ ಅಷ್ಟೇ ಅದು ಇದು ಬಯಕೆ ಇಟ್ಕೊಂಡಿಲ್ಲ ಅಂದ್ರೆ ಎಲ್ಲವನ್ನು ಪ್ರಸಾದ ರೂಪದಲ್ಲಿ ನೋಡ್ತಾ ಇದೆ ಅಂದ್ರೆ ನಾಲಿಗೆ ಆಗ ಗುರುಲಿಂಗ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಚರ್ಮ ಸುಸ್ಪರ್ಶನ, ಒಳ್ಳೆಯ ಸ್ಪರ್ಶನಕ್ಕೆ ಅದು ತನ್ನ ಮನಸ್ಸನ್ನ ಕೊಟ್ರೆ ಆಗ ಅದೇನಾಗ್ತಾ ಇದೆ, ಅದು ಜಂಗಮಲಿಂಗ ಅನ್ನಿಸ್ಕೊಳ್ತಾ ಇದೆ. ಹೃದಯ ಒಳ್ಳೆಯ ಭಾವದಿಂದ ಕೂಡಿದ್ರೆ ಅದು ಭಾವಲಿಂಗ ಅಂತ ಅನ್ನಿಸ್ಕೊಳ್ತಾ ಇದೆ. ಹೀಗೆ ಮತ್ತೆ 6 ಲಿಂಗಗಳು. ಅಂದ್ರೆ ಏನು ಇವೆಲ್ಲ ಉದ್ದೇಶ ಏನು ಅಂತಂದ್ರೆ ಮನುಷ್ಯನ ಇಡೀ ಜೀವನವನ್ನು, ಇಡೀ ದೇಹವನ್ನೇ ಲಿಂಗಮಯ ಮಾಡುವುದು. ಇಡೀ ದೇಹವೇ ಲಿಂಗಮಯ ಆಗ್ತಾ ಇದೆ. ಹಾಗಾಗಿ ಇನ್ನ ಎಲ್ಲ ಅಂಗಗಳು ಕೂಡ ಲಿಂಗ ಸ್ವರೂಪವೇ ಆಗ್ತಾ ಇದ್ದಾವೆ. ಯಾವಾಗ ಅಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಭಾವಲಿಂಗ ಅಂತ ಇವುಗಳನ್ನ ಅಳವಡಿಸಿಕೊಂಡಾಗ, ಅಂದ್ರೆ ನಮ್ಮ ನೋಟ ಶುದ್ಧವಾದಾಗ, ನಮ್ಮ ನಡೆ ಶುದ್ಧವಾದಾಗ ಇವೆಲ್ಲವೂ ಕೂಡ ಇಡೀ ದೇಹವೇ ಲಿಂಗಮಯವಾಗ್ತಾ ಇದೆ ಅಂತ ವಿಸ್ತಾರ. ಇದು ನಮ್ಮ ಭಾವದ ವಿಕಾಸ ಆದ ಹಾಗೆ ಹೀಗೆ ಲಿಂಗವೂ ಕೂಡ ಅತಿ ಸೂಕ್ಷ್ಮವಾಗಿ ಇಡೀ ನಮ್ಮ ದೇಹವನ್ನೇ ಲಿಂಗಮಯ ಮಾಡ್ತಾ ಇದೆ. ಇದು ಲಿಂಗದ ಒಂದು ವಿಸ್ತಾರ. ಇದಿಷ್ಟೇನ ಲಿಂಗ ಅಂತಂದ್ರೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ, ನಮ್ಮ ಆಚಾರವೂ ಕೂಡ ಲಿಂಗ ಅಂತ ಹೇಳ್ತಾರೆ. ಆಚಾರವೇ ಲಿಂಗ. ಯಾವ ಸದಾಶಯದಿಂದ, ಸದ್ಭಕ್ತಿಯಿಂದ ಸತ್ಕ್ರಿಯೆಗಳನ್ನ ಮಾಡ್ತೀವಲ್ವ ಆ ಎಲ್ಲ ಆಚಾರಗಳೂ ಕೂಡ ಲಿಂಗ ಅಂತ ಹೇಳ್ತಾರೆ. ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರು ಹಿದ ಸಂಗನ ಬಸವಣ್ಣ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಗದಲ್ಲಿ ನೆಲೆಗೊಂಡಂತ ಆಚಾರಗಳೆಲ್ಲವೂ, ಸತ್ಕ್ರಿಯೆ ಸದಾಚಾರಗಳೆಲ್ಲವೂ ಕೂಡ ಲಿಂಗಮಯವೇ ಆಗಿ ಅದು ಕೂಡ ಲಿಂಗ ಅಂತ ಕರೆಸ್ಕೊಳ್ತಾ ಇದೆ. ಅಲ್ಲಿಗೆ ಲಿಂಗ ಅನ್ನೋದು ಇಷ್ಟು ವಿಸ್ತಾರ ಆಯಿತು. ಇದಿಷ್ಟಲ್ಲದೆ ಕೆಲವು ಸಂದರ್ಭಗಳಲ್ಲಿ ಇಡೀ ಸೃಷ್ಟಿಯನ್ನು ಕೂಡ ಲಿಂಗ ಅಂತ ಕರೀತಾ ಇದ್ದಾರೆ. ಇಷ್ಟ ಮಹಾಲಿಂಗ ಅಂತ ಕರೀತಾರೆ ಇಡೀ ಅಖಂಡ ಸೃಷ್ಟಿಗೆ. ಹಾಗಾಗಿ ಇಡೀ ಸೃಷ್ಟಿ ಲಿಂಗವು ಅದು ಕೂಡ ಲಿಂಗದ ಸ್ವರೂಪವೇ ಆಗಿದೆ ಅಂತಕ್ಕಂಥದ್ದು ವಿಚಾರ. ಹೀಗಲ್ಲದೆ ಇನ್ನ ಮುಂದೆ ಹೋದ್ರೆ ನಾವು ಜಂಗಮಕ್ಕೆ ಬರ್ತಾ ಇದ್ದೀವಿ. ಜಂಗಮ ಅಂತಂದ್ರೆ ಏನು? ಜಂಗಮ ಅಂತಂದ್ರೆ ನಾವು ನೋಡ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಈ ಸಮಾಜ, ಅಖಂಡ ಸಮಾಜ ಏನಿದೆ ಇದೆಲ್ಲದಕ್ಕೂ ಜಂಗಮ ಅಂತ ಕರೀತಾ ಇದ್ದಾರೆ. ಸೃಷ್ಟಿಗೂ ಕೆಲವಾರು ಬಾರಿ ಜಂಗಮ ಅಂತ ಕರೀತಾ ಇದ್ದಾರೆ ಶರಣರು. ಒಬ್ಬೊಬ್ರು ಒಂದೊಂದು ಅವರವರ ಯಾವ್ಯಾವ ಅರಿವಿನ ಸ್ತರದಲ್ಲಿ ನಿಂತಿದ್ರೆ ಆಯಾ ಸ್ತರದಲ್ಲಿ ಅವರು ಅದಕ್ಕೆ ಆ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಯಾವುದು ಕೂಡ ಒಂದೇ ಹೆಸರಿನಿಂದ ಕರಿಬೇಕು ಅಂತಕ್ಕಂಥ ಒಂದೇ ವಿಚಾರವನ್ನ ಇರಬೇಕು ಅಂತಾರೆ. ಇಲ್ಲಿ ಎಲ್ಲವೂ ಕೂಡ ಜಂಗಮತ್ವವನ್ನು ಅಳವಡಿಸ್ಕೊಂಡಿರುತ್ತೆ. ಆಯಾ ಪ್ರಜ್ಞೆಯ ಸ್ತರದಲ್ಲಿ ಅದು ವಿಕಾಸ ಆಗ್ತಾ ಇದೆ. ಹಾಗಾಗಿ ಜಂಗಮ ಅಂತಂದ್ರೆ ಒಂದು ಸಾಮಾಜಿಕ, ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದಾದ್ರೆ ಅದು ಏನಂತ ಅರ್ಥ ಮಾಡ್ಕೊಳ್ತೀನೋ ಸಮಾಜ ಅಂತ ಅರ್ಥ ಮಾಡ್ಕೋಬಹುದು ಜಂಗಮ ಅಂತಂದ್ರೆ. ಅದಾದ ಮೇಲೆ ಜಂಗಮ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಅರಿವಿಗೂ ಕೂಡ ಜಂಗಮ, ಜ್ಞಾನಕ್ಕೂ ಕೂಡ, ಅರಿವಿನಿಂದ ನಾವು ಯಾವ ಜ್ಞಾನ ಮತ್ತೆ ಸ್ಫುರಣ ಆಗ್ತಾ ಇದೆ ಒಳಗಿನಿಂದ ಆ ಜ್ಞಾನಕ್ಕೂ ಕೂಡ ಜಂಗಮ ಅಂತ ಕರೀತಾ ಇದ್ದಾರೆ. ಆ ಜ್ಞಾನವೂ ಕೂಡ ಜಂಗಮ. ಅದಾದ ಮೇಲೆ ಒಳಗಡೆ ಒಂದು ಅನುಭವದ ಆನಂದದ ಅನುಭೂತಿ ಉಂಟಾಗ್ತಾ ಇದೆ. ಸಾಧಕನಲ್ಲಿ ಅರಿವು, ಆಚಾರ, ಅನುಭವ ನೆಲೆಗೊಂಡಾಗ ಆನಂದದ ಅನುಭೂತಿ ಒಳಗಡೆ ಉಂಟಾಗ್ತಾ ಇದೆ. ಆ ಅನುಭೂತಿಗೂ ಕೂಡ ಜಂಗಮ ಅಂತ ಕರೀತಾ ಇದ್ದಾರೆ. ಹೀಗೆ ಜಂಗಮ ಅಂತಕ್ಕಂಥದ್ದು ಒಂದು ವಸ್ತುವಾಗಿರದೆ, ಒಂದು ವ್ಯಕ್ತಿ ಆಗಿರದೆ, ಇಲ್ಲಿ ಹಲವು ರೀತಿಯಲ್ಲಿ ವಿಕಾಸವನ್ನ ಹೊಂದುತ್ತಾ ಇದೆ. ಇವೆಲ್ಲವಕ್ಕೂ ಜಂಗಮ ಅಂತ ಶರಣರು ಕರೀತಾ ಇದ್ದಾರೆ. ಇನ್ನು ಪ್ರಸಾದ ಅಂತಂದ್ರೆ, ಒಂದು ರೀತಿಯ ಪ್ರಸಾದ ಅಂತಂದ್ರೆ ನಾವು ನೋಡಿಕೊಳ್ಳದೆ ಇಷ್ಟಲಿಂಗಕ್ಕೆ ನಾವು ಏನು ಕೊಟ್ಟುಕೊಂಡಂಥದ್ದು ಪ್ರಸಾದ ಅಂತ ನಾವು ಹೇಳ್ತೀವಿ. ಅಂದ್ರೆ ಅದಕ್ಕೆ ಅದರ ಮೂಲಕ ತೆಗೆದುಕೊಂಡಂಥದ್ದು ಪ್ರಸಾದ ಅಂತ. ಇದು ಸಾಂಕೇತಿಕ ವಿಚಾರಗಳಿವು. ಇದಲ್ಲದೆ ಪ್ರಸಾದವನ್ನ ಶರಣರು ಯಾವ ರೀತಿ ವಿಕಾಸ ಮಾಡ್ತಾರೆ ಅಂದ್ರೆ ಬಸವಣ್ಣನವರು ಇಡೀ ಸೃಷ್ಟಿಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ಪಂಚಭೂತಾದಿಗಳಿಂದ ಹಿಡ್ಕೊಂಡು ಎಲ್ಲವನ್ನು ನಮಗೆ ಏನೇನು ನಾವು ಒಳಗೆ ತೆಗೆದುಕೊಳ್ತಾ ಇದ್ದೀವಿ ಎಲ್ಲವನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳಬೇಕು ಅಂತ. ಕಣ್ಣಿನಿಂದ ನೋಡುವ ರೂಪ, ಸ್ಪರ್ಶ, ರಸ, ಗಂಧ ಇವೆಲ್ಲ ಇಂದ್ರಿಯಗಳ ಮೂಲಕ ಗ್ರಹಿಸ್ತಕ್ಕಂಥವೆಲ್ಲವೂ ಕೂಡ ಪ್ರಸಾದವೇ ಆಗಿರುತ್ತವೆ ಅಂತಕ್ಕಂಥದ್ದು ಆ ಪ್ರಸಾದ ಸ್ವರೂಪ. ಅದಲ್ಲದ ಮೇಲೆ ಇದೆಲ್ಲ ಆದ ಮೇಲೆ ಪ್ರಸಾದ ಅಂತಂದ್ರೆ ಇನ್ನೇನು ಅಂದ್ರೆ ನಾವು ಒಡನಾಟುವ ಸಂಬಂಧಗಳು ಕೂಡ ಪ್ರಸಾದವೇ ಆಗಿರುತ್ತೆ. ಒಡನಾಟದ ಏನು ಸಂಬಂಧಗಳೇನಿದಾವೆ ಇವೆಲ್ಲ ಸ್ನೇಹ ಇರ್ಬೋದು, ಮತ್ತೊಂದು ತಂದೆ ತಾಯಿ ಇವೆಲ್ಲ ಹೇಗೆ ಸಿಕ್ಕಿದೆ ಅಂದ್ರೆ ನಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು. ಇದೆಲ್ಲ ಆದ ಮೇಲೆ ನಮ್ಮ ಅಂತರಂಗದಲ್ಲಿ ಪ್ರಸಾದ ಯಾವುದಂದ್ರೆ ಒಂದು ಸಮತಾ ಪ್ರಸಾದ, ಸಮಚಿತ್ತ, ಸಮಭಾವ ಇದು ನೆಲೆಗೊಳ್ತಾ ಇದೆಯಲ್ಲ ಇದು ಕೂಡ ಪ್ರಸಾದ. ಇದೇ ಪ್ರಮುಖವಾಗಿ ನಾವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇದು ಪ್ರಸಾದ. ಹಾಗಾಗಿ ಯಾವಾಗ ನಮ್ಮ ಭಾವ ಅಂತರಂಗದಲ್ಲಿ ಈ ರೀತಿ ವಿಕಾಸಗೊಳ್ತಾ ಇದೆ, ಅತಿ ಸೂಕ್ಷ್ಮವಾಗ್ತಾ ಇದೆ, ಮತ್ತೆ ವಿಕಾಸವೂ ಕೂಡ ಆಗ್ತಾ ಇದೆ, ಅದು ವಿಶ್ವವನ್ನ ವ್ಯಾಪಿಸಿಕೊಳ್ಳುವಷ್ಟು
ವಿಶಾಲವಾಗ್ತಾ ಇದೆ ಈ ಪ್ರಸಾದ ಅಂತಕ್ಕಂಥದ್ದು ಮತ್ತು ಭಾವ ಅಂತಕ್ಕಂಥದ್ದು. ಈ ನೆಲೆಯಲ್ಲಿ ಸ್ಥಾವರವಾದಕ್ಕೂ ಈ ಜಂಗಮ ತತ್ವಕ್ಕೂ ಭಿನ್ನತೆ ಏನು ಅಂದರೆ, ಸ್ಥಾವರದಲ್ಲಿ ಭಕ್ತ ಭಕ್ತನಾಗೇ ಉಳಿತಾನೆ, ಗುರು ಗುರುವಾಗೇ ಉಳಿತಾನೆ, ಜಂಗಮ ಜಂಗಮವಾಗೇ ಉಳಿತಾನೆ, ಲಿಂಗ ಲಿಂಗವಾಗೇ ಉಳಿಯುತ್ತೆ. ಆದರೆ ಬಸವಣ್ಣನವರು ಕೊಟ್ಟಂಥ ಈ ತತ್ವದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಬ್ಬನೂ ಕೂಡ ಗುರುವಾಗಬಲ್ಲ, ಪ್ರತಿಯೊಬ್ಬನೂ ಕೂಡ ಲಿಂಗ ಸ್ವರೂಪವೇ ಆಗಬಲ್ಲ, ಪ್ರತಿಯೊಬ್ಬನೂ ಕೂಡ ಜಂಗಮವಾಗಬಲ್ಲ. ಅಷ್ಟೇ ಯಾಕೆ, ಪ್ರತಿಯೊಬ್ಬನೂ ಕೂಡ ಪ್ರಸಾದವೇ ತಾನೇ ಪ್ರಸಾದವಾಗಬಲ್ಲ ಅಂತಕ್ಕಂಥ ಒಂದು ಏನು ಅತ್ಯಂತ ವೈಜ್ಞಾನಿಕ ವಿಚಾರಗಳನ್ನು ಗುರು ಬಸವಣ್ಣನವರು ನಮಗೆ ಏನು ತಾವು ಅಳವಡಿಸಿಕೊಂಡು ಸಾಧಿಸಿ ಇಲ್ಲಿ ಪ್ರಸಾದಿಸಿ ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ಸರಿಯಾದ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಬೇಕಾಗಿದೆ. ಚಿಂತನೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ತಾವು ಕೂಡ ತಮ್ಮ ಅಭಿಪ್ರಾಯ, ಅನಿಸಿಕೆಗಳು, ತಮ್ಮ ಅನುಭವದ ಒಂದು ಅನುಭೂತಿಗಳನ್ನು ಇಲ್ಲಿ ಹಂಚಿಕೊಂಡ್ರೆ ನಾವು ಆ ನೆಲೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಧನ್ಯವಾದಗಳು. ಶರಣಾರ್ಥಿ.